ನನ್ನ ಹೆಸರು ರಂಜಿನಿ. ಈ ದಿನ ವಿಶ್ವ ಪರಿಸರ ದಿನ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಈ ಪ್ಲೇಸಸ್ ಎಲ್ಲಪ್ಪ ಅಂತ ಹೇಳಿದರೆ, ಇದು BGS ಹಾಸ್ಟೆಲ್ ಪಕ್ಕ ಇರೋ ಮುನೇಶ್ವರ ಟೆಂಪಲ್. ಈ ಟೆಂಪಲಲ್ಲಿ ವಿಶ್ವ ಪರಿಸರ ದಿನ ಪ್ರಯುಕ್ತ ನಾನು ನನ್ನ ಫ್ರೆಂಡ್ ಶಿಲ್ಪ ಇಬ್ಬರು ಹೋಗಿ ಕ್ಲೀನ್ ಮಾಡಿದ್ದೀವಿ. ಖುಷಿ ಆಗ್ತಿದೆ. ಇದೇ ರೀತಿ ವಾರದಲ್ಲಿ ಒಂದು ದಿನ 1 ಅವರು ಇದೇ ರೀತಿ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀವಿ ನಮ್ಮ ಸುತ್ತಮುತ್ತಲ ಇರೋ ಪರಿಸರವನ್ನು. ಒಂದೊಂದು ಟೈಮು ನಾವು ಕೆಲವೊಂದು ಟೈಮ್ ಮೂವಿಗಳನ್ನ ನೋಡಿ ಎಷ್ಟೋ ಟೈಮ್ ವೇಸ್ಟ್ ಮಾಡಿರ್ತೀವಿ, ರೀಲ್ಸ್ಗಳು ನೋಡಿ ಎಷ್ಟೋ ಟೈಮ್ ವೇಸ್ಟ್ ಮಾಡಿರ್ತೀವಿ. ಅಟ್ಲೀಸ್ಟ್ ಪ್ರಕೃತಿ ನಮ್ಗೆ ಇಷ್ಟೆಲ್ಲ ಕೊಟ್ಟಿರುತ್ತೆ. ನಾವು ಉಸಿರಾಡೋ ಗಾಳಿಯಿಂದ, ಕುಡಿಯೋ ನೀರಿಂದ, ನಾವು ತಿನ್ನೋ ಆಹಾರದಿಂದ, ನಾವು ಪ್ರತಿ ಜೀವನನೂ ಕೂಡ ನಾವು ಪ್ರಕೃತಿ ಜೊತೆಗೇ ಬದುಕಬೇಕು. ಸೊ ಇದನ್ನು ಶುದ್ಧವಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಕೂಡ. ಸೊ ಯಾರಿಗೆ ಸ್ವಇಚ್ಛೆಯಿಂದ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಬಂದು ಜಾಯಿನ್ ಆಗ್ತೀವಿ, ಮಾಡ್ತೀವಿ, ನಿಮಗೆ ಕೈ ಜೋಡಿಸ್ತೀವಿ ಅನ್ನೋದಿದ್ರೆ ಪ್ಲೀಸ್ ಗೈಸ್ ಬನ್ನಿ. ಎಲ್ಲರೂ ಸೇರಿ ಮಾಡೋದ್ರಿಂದ ತುಂಬ ಸ್ವಚ್ಛವಾಗಿ ಬೇಗನೆ ಪ್ಲ್ಯಾನ್ ಮಾಡ್ಬೋದು. ಒಂದು ಮನೆ ಕಟ್ಟಬೇಕಾದ್ರೆ ಹೇಗೆ ಒಬ್ಬರಿಂದ ಒಂದು ಮನೆ ಕಟ್ಟೋದು ತುಂಬ ಕಷ್ಟ ಮತ್ತು ತುಂಬ ನಿಧಾನನೋ, ಹಾಗೆ 10 ಜನ ಸೇರಿದಾಗ ಆ ಮನೆ ತುಂಬ ಪ್ಲ್ಯಾನಿಂದ ತುಂಬ ಬೇಗನೆ ಮುಗಿಸ್ಬೋದು. ಅದೇ ರೀತಿ 10 ಜನ ಕೈ ಜೋಡಿಸಿದಾಗ ತುಂಬ ಬೇಗನೆ ಕೆಲಸಗಳನ್ನ ಮುಗಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಈ ಸಮಾಜದಲ್ಲಿ ಬದುಕಬೇಕಾದ್ರೆ ನಮ್ಮ ಮೇಲೆ ನಾವು ಇಬ್ಬರು ಋಣ ತೀರಿಸ್ಬೇಕು. ಒಂದು ತಾಯಿ ಋಣ ಮತ್ತು ಈ ಸಮಾಜದ ಋಣ. ತಾಯಿ ಋಣ ತೀರಿಸೋ ಜೊತೆಗೆ ಸಮಾಜದ ಋಣ ತೀರಿಸೋ ಮೊದಲನೇ ಕಿರು ಹೆಜ್ಜೆ ಅಂತ ಹೇಳ್ಬೋದು. ಈ ವಿಶ್ವ ಪರಿಸರ ದಿನಾನ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ನಮಗೆಲ್ಲ ತುಂಬ ಖುಷಿಯಾಗಿದೆ. ಸೊ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದ್ರೂ ಬನ್ನಿ ಗೈಸ್, ಎಲ್ಲರೂ ಸೇರಿ ಮಾಡೋಣ. ನಾವು ಸ್ವಚ್ಛ ಭಾರತ್ ಯೂತ್ಸ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಇದ್ರ ಮೂಲಕ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.